ಸದ್ಯಕ್ಕೆ ನಾವು ಅನ್ಕೊಂಡಂಗೆ ಎಲ್ಲ ಸಾಂಗೋಪಾಂಗವಾಗಿ ನಡೀತಲ್ಲ. ನಾಳೆ ರಿಸೆಪ್ಷನ್ ಓಣ್ಯಾನ ಮಂದಿ ಎಲ್ಲ ಕರೆದು ಜೋರ್ದಾರಾಗಿ ಮುಗಿಸ್ಬಿಡೋಣಂತ. ಮುಗಿಸಿ ಮಂದಿಯವ್ರಿಗೆ ಹೋಗಿ ಬಂದ್ರೆ ಮುಗೀತು ನೋಡುವ. ನಮ್ಮ ಮಗಳು ನಿಮ್ಮ ಒಂದು ಒಳ್ಳೆ ಮನೆಗೆ ಹಾಕಿದ್ದಲ್ಲೇ ಸೇರಿಲ್ಲ ಅಂತೇಳಿ ನಮಗೂ ಭಾಳ ಖುಷಿ ನೋಡ್ರಿ. ಅಲ್ಲ ಪಾಪ ಜೋರಾಗಿ ಮಾಡ್ಬೇಕು ಮದ್ವೆ ಅಂತ ನೀವು ಇರ್ತೀರಿ. ಏನೋ ಅನಿವಾರ್ಯ ಕಾರಣದಿಂದ ಸ್ವಲ್ಪ ಹಿಂಗೆ ಭಾಳ ಸಂಕ್ಷಿಪ್ತ ಗುಡ್ಯಾಗ ತಾಳಿ ಕಟ್ಟುವಂಗಾತ. ನಮಗೂ ಮೂರನೇ ಮಗನ ಮದ್ವೆ ಜೋರು ಮಾಡ್ಬೇಕಂತಿತ್ತು. ಕೆಲವೊಂದು ಕಾರಣಾಂತರಗಳು ಹಂಗದಾವು. ಹಾಗಾಗಿ ಗುಡ್ಯಾಗ ತಾಳಿ ಕಟ್ಟುವಂಗಾತ. ಹೌದಿಲ್ರಿ? ರಿಸೆಪ್ಷನ್ ಬೇಕಾರೆ ನೀವು ನಾವು ಅಂದ್ಕೊಂಡಂಗೆ ಜೋರಾಗಿ ಮಾಡೋಣಂತ ನಾಳೆ. ಅದ್ರದ್ದು ಎಲ್ಲ ತಯಾರಿ ನಡೆದೈತಿ. ಅಯ್ಯೋ ಅದಕ್ಕೆಲ್ಲ ಏನಿಲ್ರಿಪ್ಪ, ಮದುವೆ ಹೆಂಗಕ್ಕಾರ ಅನ್ನೋದು ಮುಖ್ಯ ಅಲ್ರಿ. ಮದುವೆ ಆದ್ಮೇಲೆ ಜೀವನ ಹೆಂಗೆ ಮಾಡ್ಕೊಂಡು ಹೋಗಾರ ಚಂದಾಗಿ, ಹೌದಿಲ್ಲ? ಅದು ಮುಖ್ಯ ರೀ. ನಾಲ್ಕು ಗುಡ್ಯಾಗ ತಾಳಿ ಕಟ್ಟಿದ್ರೆ ಏನು ಕೆಟ್ಟನ್ರಿ? 4 ಮಂದಿ ಹಿರಿಯರ ಸಮ್ಮುಖದಾಗ ಗುಡ್ಯಾಗ ತಾಳಿ ಕಟ್ಟಿ ಮುಂದೆ ಜೀವನ ಚಂದಾಗಿ ಮಾಡ್ಕೊಂಡು ಹೋದ್ರೆ ಆತಪ್ಪ. ಜಗ್ಗಷ್ಟು ರೊಕ್ಕ ಖರ್ಚು ಮಾಡಿ ಆಡಂಬರಲೆ ಮದುವೆ ಆದ್ರೆ ಅಷ್ಟ ಮದುವೆ ಅನ್ರಿ. ಮಂದಿ ಹೆಣ್ಣಿನ ಕುದಿಗೆ ಗಂಡು ತಾಳಿ ಕಟ್ಟಿ ಆ ಕುಂಕುಮ ಹಚ್ಚಿದ್ರೆ ಮುಗಿದೋತು, ಕಾಲುಂಗ್ರ ಹಾಕೊಂಡ್ರೆ, ಹೌದಿಲ್ರಿ? ಹಾಂ, ನಿಮ್ಗೆ ದೊಡ್ಡ ಗುಣ, ಮತ್ತೇನಿಲ್ಲ. ಆತು, ಹಂಗಾರ ಮನೆ ಕಡೆ ಹೋಗುನ್ರಿ, ಸೊಸಿನ ಮನೆ ತುಂಬಿಸ್ಕೊಂತೀವಿ ನಾವು. ಹಾಂ, ನಾಳೆ ರಿಸೆಪ್ಷನ್ ಮುಗಿದ್ಮೇಲೆ ಹಳೆಯಂದು ಕಾಲು ತೊಳಿ ಶಾಸ್ತ್ರ ನಾವು ನಾಳೆ ಅಲ್ಲಿಂದ ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವ್ರಿ. ಸರಿ, ಇವತ್ತು ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕ್ರಿ ಯಾಕೆನ್ನ ಅದಕ್ಕೆ. ನಡ್ರಿ ಹಂಗಾರೆ ಹೋಗುನ್. ಹಾಂ ಶಾಂತ, ಕರ್ಕೊ ಮದ್ಮಕ್ಳು ಕರ್ಕೊ, ಗಡ ರಾವು ಕಾಲು ಬರೋಕ್ಕಿಂತ ಮುಂಚೆ ಮನೆ ತುಂಬಿಸ್ಕೊಂಡ್ಬಿಡು. ಈಗೆಲ್ಲ ಏನ್ರಿ ಅಣ್ಣಾರ, ಒಳ್ಳೆ ದಿನಾನ ಅದಾವ ಈಗ, ಶ್ರಾವಣ ಅಲ್ರಿ, ಒಳ್ಳೆ ದಿನ ಈಗ. ಯವ್ವ, ನಮ್ಮ ತಂಗಿ ನನ್ನ ಮನ್ಯಾಗ ನನ್ನ ಮನೆಗೆ ಬಂದ್ಲಲ್ಲ, ಅದು ನನಗೆ ಜಗ್ಗ ಖುಷಿ. ಅತ್ತಿಯರ ಅದೆಂಥದ್ದು ದೊಡ್ಡ ಸರ ತಂದಿದ್ರಲ್ಲ, ಅದನ್ನ ಮನೆಗೆ ಹೋಗಿ ಹಾಕ್ತೀರಾ ಇಲ್ಲೇ ಹಾಕ್ತೀರ? ಹಾಕ್ಬಿಡವ. ಹಾಂ ತಂದೆ. ನೋಡಿದ್ರಿ ಗಿರ್ಜಕ್ಕರ ಪರಕರ ಅವ್ವ ನೋಡಿಲಿ 5 ತೊಲಿ ಐತಿ. ನನಗೂ ನಮ್ಮ ಅತ್ತಿಯರ ಲಗ್ನ ಆಗತ್ಲೆ ನನಗೊಂದು ಕೊಟ್ಟಾರ, ಅಕ್ಕಗೊಂದು ಕೊಟ್ಟಾರ, ಐಕಿಗೆ ಒಂದು ಯಾರಿಗೆ ರೇಖಾಗೂ ಕೊಟ್ಟಾರ, ನನಗೂ ಕೊಟ್ಟಾರ. ಅದಕ್ಕೆ ಐಕಿಗೊಂದು ಮಾಡ್ಸ್ಯಾರ. 3 ಮಂದಿ ಸೊಸ್ತ್ಯಾರಿಗೆ ಅಂತೇಳಿ 3 ಮಂದಿಗೂ ಮಾಡ್ಸ್ಯಾರ. ಇಷ್ಟ ಅಲ್ಲ ಮತ್ತು ತಾಳಿ ಚೈನ. ಯವ್ವ ದೇವ್ರು ಇಂಥದೈತಿ ಯವ್ವ, ನೋಡುವ ಅದಕ್ಕೆ ಅನ್ನೋದು ಮತ್ತು ಅದೃಷ್ಟ ಅಂತೇಳಿ ನಮ್ಮ ತಂಗಿ ಕೊಳ್ಳಿಗೆ ಹಾಕ್ತೇನೆ ತಡಿ. ಯಾರಿಗೆ ಐತ್ರಿ ಮತ್ತು ದುಡ್ದಿದ್ದೆಲ್ಲ ರೊಕ್ಕ, ಹೌದಿಲ್ರಿ? ನಮ್ಗೆ ವಯಸ್ಸಾತ ಹಾಕೊಂಡು ಮೋಜು ಮಸ್ತಿ ನೋಡು, ವಯಸ್ಸು ಮಿಕ್ಕಿ ಹೋತ. ನಿಮ್ಮ ಸೊಸ್ತೆಯರಿಗೆ ಬಂಗಾರ ಬೆಳ್ಳಿ ಹಾಕೋಲಿ, 4 ಮಂದಿಯಾಗ ಅಡ್ಡಾಡೋರು, ಅವ್ರು ಚಂದ ಇದ್ರಲ್ರಿ ಮುಂದೆ ನಮ್ಮ ಜೀವನ ಚಂದ, ಹೌದಿಲ್ಲ? ಆಹಾ, ಎಷ್ಟು ಚಂದ ಕಾಣತ್ತ ನಮ್ಮ ತಂಗಿ. ನಡ್ರಿವ ನಡ್ರಿ, ರಾವ್ ಕಾಲ್ ಬರೋಕ್ಕಿಂತ ಮುಂಚೆ ನಿಮ್ಮ ಮಾವಂದಾಗ ಮನೆ ತುಂಬಿಸು ಶಾಸ್ತ್ರ ಮುಗಿಸ್ಬಿಡ ನಡ್ರಿ. ರೇಖಾ ನಡಿವ, ಮದ್ಮಗಳ ಕರ್ಕೋ ಹೋಗು ನಡಿ. ಯವ್ವ, ನನಗೆ 1000 ಆನಿ ಬಲ ಬಂದಂಗಾತ. ನಮ್ಮ ತಂಗಿನ ನನ್ನ ಮನೆಗೆ ಸಸಿಯಾಗಿ ಬಂದಿದ್ದು ಎಷ್ಟು ಕಷ್ಟಪಟ್ಟೇನು ಗೊತ್ತೇನು ರೇಖಾ? ನನ್ನ ಮೈದ್ನ ಒಪ್ಪಕ್ಕಾದ್ರೆ ಈ ಮದ್ವಿನ ಯವ್ವ ದೇವ್ರ ಅದ ದೇವ್ರ ಇಚ್ಛೆನ ಇವರಿಬ್ರು ಹುಡುಗಿ ಮದುವೆ ಆಗ್ಬೇಕಂತ ಐತಿ. ನಡಕ ಒಂದನ ಬಂದಿದ್ಲು, ಆದ್ರೂ ದೇವ್ರು ನೋಡಿದನ ನಮ್ಮ ಅತ್ತಿ ಮೂಲಕ ಹೆಂಗೆ ಸರಿಸ್ಬಿಟ್ನಕಿನ್ನ. ಯವ್ವ ದೇವ್ರ ಒಟ್ಟ ನನ್ನ ತಂಗಿನ ನನ್ನ ಮನೆಗೆ ಸಸಿಯಾಗಿ ಬಂದ್ಲು. ಅಯ್ಯ ಬಿಡ ಯವ್ವ, ಎಷ್ಟು ಹಿರಿ ಹೀಗತಿ ಬೇಷತ್ತು. ರಿಯಲಿ ಇಟ್ಸ್ ಹಾರಿಬಲ್ ಜೋಡಿ, ಸ್ವಲ್ಪ ಜೋಡಿ ಚೆನ್ನಾಗಿಲ್ಲ. ಹರಿಬಲ್ ಯಾಕೆ ರೇಖಾ ಅಕ್ಕ ಹಂಗಂತಿ? ಅವ್ರದ್ದು ನಂದು ಜೋಡಿ ಚೆನ್ನಾಗೇ ಐತಲ್ಲ. ಐತಿ. ವಂದನ ನಿನ್ಗಿಂತ ಕ್ಯೂಟ್ ಆಗಿದ್ಲು, ಅವಳನ್ನೇ ಸೊಸೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ನಿಮ್ಮ ಅಕ್ಕನ ಪಿತೂರಿ ನಿನ್ನೆ ಸೊಸೆ ಆಗಿ ತಗೊಳಂಗಾತ. ನನ್ನ ಮೈದ್ನಿಗೆ ಏನು ಕಡಿಮೆ ಆಗೈತಿ ಹೇಳು? ಬೇಕಂದಂಗೆ ಓದಾನ, ಒಳ್ಳೆ ನೌಕರಿ ಒಳಗದಾನ. ಅಲ್ಲ, ಅವ್ನು ನೀನು ಕಡಿಮೆ ಸಂಬಳ ತಗೋತಾನ ಅಂಥವಂಗೆ ಹೇಳ್ಬೇಕಂದ್ರೆ ನಿನಗಿಂತ ಒಳ್ಳೆ ಹುಡುಗಿನೇ ಜೋಡಿ ಆಗ್ಬೇಕಿತ್ತು. ವಂದನ ಮೇ ಬಿ ಚೆನ್ನಾಗಿದ್ಲು, ಆಕಿನ್ನೇ ಸೊಸಿ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಇವರು ಹಳೆ ದ್ವೇಷ ಅದು ಇದು ಮಣ್ಣಂಗಟ್ಟಿ ಅಂತ ಬಿಟ್ಟು ನಿನ್ನ ಸೊಸಿ ಮಾಡ್ಕೊಂಡ್ರು. ಹೇಳ್ಬೇಕಂದ್ರೆ ನಿಜವಾಗ್ಲೂ ವಂದನನ ಜೋಡಿನೇ ಚೆನ್ನಾಗಿತ್ತು ಅವ್ರ ಜೊತೆಗೆ. ಈಕಿ ಮಾತಿಗೆ ತಲೆ ಕೆಡ್ಸ್ಕೊತೀಯ ಮಗ ತಂಗಿ? ನೀ ತಲೆನೇ ಕೆಡ್ಸ್ಕೊಬೇಡ ಈಕಿ ಮಾತಿಗೆ. ನಡಿ ಹೋಗನ್. ಏನಾದ್ರೂ ಏನೋ ಯಾರು ತಲೆ ಕೆಳಗೆ ಮಾಡಿ ಕಾಲ್ ಮ್ಯಾಗ ಮಾಡಿ ನಿಂತರು ಸೊಸಿ ಆಗಿ ಆತ. ಮನೆ ತುಂಬಿಸೋ ಶಾಸ್ತ್ರ ನಡೆದತಿ. ನಡಿ, ಬೇಕಾದ್ರು ತಿಪ್ಪರ್ಲಾಗ ಹಾಕೋವಲ್ರ ಕಿಲ್ಲೆಪ್ಪ ನಿಂತು. ಅದೇನಂತಾರೆ ಕೈಲಾಗ್ದಾರ ಮೈ ಪರ್ಚ್ಕೊಂಡ್ರ ಅಂತೇಳಿ ಹಂಗಾಗೈತಿ ಈಗ ಸಂಕಟ. ಅಕ್ಕ ತಂಗಿ ಒಂದಾದ್ರ ನನ್ನ ಗತಿ ಏನಪ್ಪ ಮುಂದ ಅಂತ ಸಂಕಟ. ನಡಿ ಆರ್ತಿ ಮಾಡಿ ಒಳಗೆ ಕರ್ಕೊರಿವ. ನೋಡುವ, ಒಳ್ಳೆ ಮನಸ್ಸಿಂದ ನಾ ಮೆಟ್ಟಿದ ಮನೆಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಒಳಗೆ ಹೋಗು. ಹಂಗೆ ದೇವ್ರ ದೀಪ ಹಚ್ಚ ಮಗಳ. ಹ್ಞೂ ಅತ್ತಿ, ಎಷ್ಟು ಚಂದ ಕಾಣಕತ್ತೀರವ ಇಬ್ರು ಜೋಡಿ. ನಿಮ್ಮ ಅಕ್ಕ ನೋಡು, ನಿಮ್ಮ ಅಕ್ಕ ಎಷ್ಟು ಚಂದ ಹೊಂದಾಣಿಕೆಯಿಂದ ಬಾಳೆ ಮಾಡ್ಕೊಂಡು ಹೊಂಟಾಳ. ಆಕಿನ ಕೇಳ್ಕೊಂಡು ಆಕಿಗಿಂತ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ಬೇಕು ಮಗಳ ನೀನು. ಏನವ ಮುಂದೆ ಬರ್ರಿ ಇಲ್ಲಿ ಬಾಗಲ ಕಡೆ ರೀ. ನಾ ಇಬ್ರು ಅನ್ಕೊಂಡಂಗ ಆತಪ್ಪ ದೇವ್ರ ಇದರಿಂದ. ಗೌಡ್ರೆ, ಪೊಲೀಸ್ ಸಾಹೇಬ್ರೆ, ನೀವು ಸಾಹೇಬ್ರೆ ಬರ್ರಿ, ಕುಂದ್ರ ಬರ್ರಿ, ಒಳಗೆ ಬರ್ರಿ. ಒಳಗೆ ಬರಕ್ಕೆ ಬಂದಿಲ್ಲ, ನಿಮ್ಮ ಮಗನ ಕರೀರಿ. ನನ್ನ ಮಗನ್ ರೀ? ಯಾಕ? ಆಮೇಲೆ ಹೇಳ್ತೀನಿ, ಕರೀರಿ. ಓ ಇನ್ಸ್ಪೆಕ್ಟ್ರ್ ಸರ್, ನೀವಿಲ್ಲೇ ಬರ್ರಿ, ಒಳಗೆ ಬರ್ರಿ ಸರ್. ಗೌಡ್ರೆ, ಈ ಲೆಟ್ರ್ ಓದ್ರಿ. ಹಾ ಸಾಹೇಬ್ರೆ, ಏನು ಹೇಳತ್ತೀರಿ? ನನ್ನ ಅಯ್ಯೋ ದೇವ್ರಿ, ನನ್ನ ಸಾವಿಗೆ ಅಯ್ಯೋ ದೇವ್ರಿ ಶಶಿ. ಏನಾತ್ರಿ? ಏನ್ ಬರ್ತದ ಲೆಟರ್ನಾಗ? ನೀವೇಕೆ ಇಷ್ಟು ಗಾಬರಿ ಆಗಿರಿ? ಅಯ್ಯೋ ದೇವ್ರೇ, ಈ ಮನೆಗೆ ಏನ್ ನಡೆಯಕತ್ತೈತಪ್ಪ? ಅಲ್ಲ, ವಂದನ ಏನ ಆತ್ಮಹತ್ಯೆ ಮಾಡ್ಕೊಂಡ್ಲ ಅಂತ. ಆಕಿ ನನ್ನ ಸಾವಿಗೆ ಇವನ ಕಾರಣ ಅಂತ ಬರ್ದಿಟ್ಟು ಸತ್ತಾಳ. ನನಗೆ ಇವ್ ಮೋಸ ಮಾಡ್ಯಾನ,
ಅಂತೆಲ್ಲ ಬರ್ದಿಟ್ಟು ಸತ್ತಾಳ. ಸಾಹೇಬ್ರ ಏನ್ ಹೇಳತ್ತೀರಿ ನೀವು? ಅಲ್ರಿ ನನ್ನ ಮಗ ಮದುವೆ ಮಾಡ್ಕೊಳತಾನ, ಆಕಿ ಅಲ್ಲಿ ಸತ್ರ ನನ್ನ ಮಗಗೆ ಏನ್ ಸಂಬಂಧ ರೀ? ಅಲ್ಲ ಈಗೇನ್ ಸತ್ತ ಹೋಗ್ಯಾಳನ್ರಿ ಆಕಿ? ಫುಲ್ ಸೀರಿಯಸ್ ಐತಿ. 100ಕ್ಕೆ 10% ಬದುಕೋ ಚಾನ್ಸಸ್ ಇರೋದು, ಬದುಕೋ ಚಾನ್ಸಸ್ ಬಹಳ ಕಡಿಮೆ ಐತಿ ಅಂತ ಡಾಕ್ಟರ್ ಹೇಳ್ಯಾರ. ಈ ಲೆಟರ್ ಬರೆದಿಟ್ಟು ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಸುಳ್ಳು ಸರ್. ಸರ್ ಇದಕ್ಕೂ ನನಗೆ ಯಾವ ಸಂಬಂಧ ಇಲ್ಲ ಸರ್. ಹೌದ್ರಿ ಸಾಹೇಬ್ರ, ನಮ್ ತಂಗಿ ಜೊತೆ ಇವತ್ತು ಮದುವೆ ಆಗೈತ್ರಿ. ಈಗ ಸಾಹೇಬ್ರ ಆಕಿ ಯಾರ ಏನ ಪತ್ರ ಬರ್ದ್ಲಂತ ನೀವು ಅದೇ ಹಂಗ ಇದು ಮಾಡ್ತೀರಿ? ನಾನು ಹೋಗಿ ಮಾತಾಡಿಸ್ತೇವೆ ತಗೋರಿ. ನೋಡಮ್ಮ, ನೀವು ಹೋಗಿ ಮಾತಾಡ್ಸ್ಲಿ ಅಂತಲ್ಲ ಇದನ್ನ ಕೊಟ್ಟಿದ್ದು, ನಿಮ್ಮ ಮಗನ ಅರೆಸ್ಟ್ ಮಾಡ್ತಾ ಇದೀನಿ. ಏನ ಇದಿವಾಗ ಕ್ಲಿಯರ್ ಆಗ್ಬೇಕು. ಅವರು ಇವರೇ ಸಾವಿ ಕಾರಣ ಅಂತ ಬರ್ದಾರೆ. ಸಾಕ್ಷಿ ಎಲ್ಲ ಕಲೆಕ್ಟ್ ಮಾಡ್ತೀವಿ, ನೋಡೋಣ. ಇನ್ವೆಸ್ಟಿಗೇಷನ್ ಆದ್ಮೇಲೆ ಏನಂತ ಗೊತ್ತಾಕೈತಿ. ನನ್ನ ಮಗನ ಅದೇ ಅರೆಸ್ಟ್ ಮಾಡ್ತೀರಿ? ಈಗ ನಾ ಸಾಯಿಗೆ ನಿಮ್ಮ ಹೆಸರು ಬರ್ದಿಟ್ಟು ಸಾಯ್ತೇನೆ, ಹಾಗಂತ ನಿಮ್ಮನ್ನ ಅರೆಸ್ಟ್ ಮಾಡಕತ್ತೇನ? ಪತ್ರದಾಗ ಏನು ಯಾರ ಹೆಸರು ಯಾರು ಬೇಕಾದ್ರೂ ಬರ್ದಿಡ್ಬೋದು. ನನ್ನ ಮಗನ ಮದುವೆ ಮಾಡ್ಕೊ ಅಂದ್ಲಕ್ಕೆ, ನನ್ನ ಮಗ ಮಾಡ್ಕೊಳ್ಳಲ್ಲ ಅನ್ನಲ್ಲ, ಆ ಸಿಟ್ಟಿಗೆ ಏನಾರ ಹೆಸರು ಬರ್ದಿಟ್ಟು ಹಿಂಗ್ ಮಾಡ್ಕೊಂಡಿರ್ಬೋದು. ನೋಡ್ರಿ, ನನ್ನ ಮಗಗತ್ತ ಆ ಸಾವಿಗತ್ತ ಏನು ಸಂಬಂಧ ಇಲ್ರಿ. ನನ್ನ ಮಗನ ಕಳ್ಸಂಗಿಲ್ಲ, ಎಲ್ಲಿಗೆ ಕಳ್ಸಂಗಿಲ್ಲ. ಅದ್ ಹೆಂಗ್ ಅರೆಸ್ಟ್ ಮಾಡ್ತೀರಿ ಸಾಹೇಬ್ರ ನೀವು? ನನ್ನ ಮಗ ಅಂತವಲ್ಲ, ಅವರು ತಂದಿ ಮಗಳು ಬರಬರಿ ಇಲ್ರಿ. ಅವ್ರು ಏನೋ ಪಿತೂರಿ ಮಾಡ್ಯಾರ. ನನ್ನ ಮಗನ ಹೆಸರು ಬರ್ದಿಟ್ಟು ಸತ್ತಾಳಕ್ಕೆ, ಸಾಯಕತ್ತಾಳಕ್ಕೆ. ನೋಡ್ರಿ, ಇದಕ್ಕೆ ಏನ್ ಸಂಬಂಧ ಇಲ್ಲ ನೀವು ಸರ್. ನನ್ನ ಮಗನ್ ನೀವು ಮುಟ್ಟಂಗಿಲ್ಲ, ಕರ್ಕೊಂಡು ಹೋಗಂಗಿಲ್ಲ ಅಷ್ಟೇ. ನನ್ನ ಮಗಂದು ಇವತ್ತು ಮದುವೆ ಆಗೈತ್ರಿ ಸರ್. ಅದೇನ್ ಕರ್ಕೊಂಡು ಹೋಗಿರಿ? ಊರನ್ ಮಂದಿರಿ ಏನಂತಾರ್ರಿ, ನಮ್ಮ ಮರಿ ಅದ್ 3 ಕಾಸಿಗೆ ಹೋಗತಿ ಸಾಹೇಬ್ರ. ನೀವು ಕಾಲ್ ಬೇಕಾದ್ರೆ ಬೀಳ್ತೇನೆ ನಾನು. ನನ್ನ ಮಗನ್ ಮಾತ್ರ ಅರೆಸ್ಟ್ ಮಾಡಬೇಡ್ರಿ ಸಾಹೇಬ್ರ. ಸ್ವಲ್ಪ ನಾನೇ ನನ್ನ ಮಗನ ಕರ್ಕೊಂಬರ್ತೇನಂತ ಕಾಲಾವಕಾಶ ಕೊಡ್ರಿ ಸಾಹೇಬ್ರ. ಇದು ಏನಾಗೈತೆ ಅಂತ ನಾವು ಅವ್ರ ಮನೆಗೆ ಹೋಗಿ ವಿಚಾರಿಸ್ತೀವಿ. ನೋಡಿ ಗೌಡ್ರೆ, ಕಾನೂನು ಎಲ್ರಿಗೂ ಒಂದೇ. ಈಗ ನನ್ನ ಕಂಪ್ಲೇಂಟ್ ಬಂದೈತಿ, ನಾವ್ ಇವಾಗ ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕು. ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಆಕೈತಿ. ಸುಮ್ಮನೆ ಎಲ್ಲರನ್ನು ನಾವು ಹಂಗ ಹೆಸರು ಬರ್ದಿದ ತಕ್ಷಣ ನಾವು ಏನು ಕರ್ಕೊಂಡು ಹೋಗಲ್ಲ. ಆದ್ರೆ ಸಾಯೋ ವ್ಯಕ್ತಿ ಏನು ಹೇಳ್ತಾರ ಅದನ್ನೇ ಕೋರ್ಟ್ ಪರಿಗಣಿಸೋದು. ನೋಡೋಣ, ನಿಜವಾಗ್ಲೂ ನಿಮ್ಮ ಮಗ ಅವ್ರಿಗೆ ಮೋಸ ಮಾಡಿದ್ದೆ ನಿಜಾನ ಅಥವಾ ಏನು ಅಂತ ವಿಚಾರಿಸೋಣ. ಸಾಹೇಬ್ರ, ನನ್ನ ಮಗನ ಕೋರ್ಟ್ ಕಾನೂನು, ಅಯ್ಯೋ ದೇವ್ರೆ. ನೀವಾಗೆ ಬಂದ್ರೆ ಭಾಳ ಒಳ್ಳೇದು. ನಾವಾಗೆ ಕರ್ಕೊಂಡು ಹೋದ್ರೆ ಸುಮ್ಮನೆ ಸರಿ ಇರಲ್ಲ. ಮಗನ. ಅವ ಹೆದರ್ಬೇಡ, ಇದೇನಂತ ನಾನಾ ವಿಚಾರಿಸ್ತೇನೆ. ನನ್ನ ಹೆಸರು ಬರ್ದಿಟ್ಟು ಅದು ಹೆಂಗೆ ಮಾಡ್ಕೊಡ್ಲಿಕ್ಕೆ ಆಕಿನ್ನೇ ವಿಚಾರಿಸ್ಬೇಕು. ನೋಡೋಣ, ನಾನು ಹೋಗಿ ಬರ್ತೇನೆ ತಡಿ. ಸರ್, ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ಬೇಗ. ಬೇರೆ ಯಾವುದಕ್ಕೂ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಡಬೇಡಿ. ಇಲ್ಲ ಸರ್, ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ತಪ್ಪಿಸ್ಕೊಳಕ್ಕೆ ಯಾಕೆ ಪ್ರಯತ್ನ ಪಡಲಿ? ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ. ಅಯ್ಯೋ ದೇವ್ರಿ, ಇದು ಏನಾಗಕತ್ತೈತಿವಾ? ಅಯ್ಯೋ ಸಾಹೇಬ್ರ, ನನ್ನ ಮಗನ್ನ ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ಇಟ್ಟಿದ್ಲ ರೀ ಈಕೆ. ಆದ್ರೆ ನಮಗೆ ಯಾರಿಗೆ ಮನ್ಯಾಗ ಇಷ್ಟ ಇಲ್ರಿ. ಅವ್ರ ಕುಟುಂಬಕ್ಕೆ ನಮ್ಮ ಕುಟುಂಬಕ್ಕೆ ಆಗಿ ಬರೋದಿಲ್ಲ. ಹಾಗಾಗಿ ನಾವು ಯಾರು ಬೇಡ 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 ಅಂದಿದ್ದಕ್ಕೆ ನನ್ನ ಮಗ ಆತ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಾನು ಹೂ ಅನ್ನೋಂಗಿಲ್ಲ. ಬೇಡವಾ ಹಂಗಾರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅಂತೇಳಿ ನನ್ನ ಮಗ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ. ಅಷ್ಟೇ ಆಗಿದ್ದ. ಅದು ಆಕಿಗೆ ಬೇಜಾರಾಗಿರ್ಬೇಕು. ಅಷ್ಟಕ್ಕೆ ಆಕಿ ನನ್ನ ಮಗನ ಹೆಸರು ಬರ್ದಿಟ್ಟಿಗೆ ಮಾಡ್ಕೊಂಡಾಡ್ರಿ ಸಾಹೇಬ್ರ. ನನ್ನ ಮಗಗೆ ಇದಕ್ಕೆ ಯಾವ ಸಂಬಂಧ ಇಲ್ರಿ ಸಾಹೇಬ್ರ. ನನ್ನ ಮಗನ ಬಿಟ್ಟು ಬಿಡ್ರಿ, ನಿಮ್ಮ ಕಾಲು ಬೀಳ್ತೇನೆ. ನೋಡಿಮ್ಮ, ನಂಗೆ ಅರ್ಥ ಆಕೈತಿ. ಆದ್ರೆ ಹಾಗೆಲ್ಲ ಬಿಡೋಕ್ಕಾಗಲ್ಲಮ್ಮ. ಕೋರ್ಟು ಕೇಸ್ ಅಂತಂದ್ಮೇಲೆ ಎಲ್ಲ ವಿಚಾರಣೆ ಆಗಲೇಬೇಕು. ವಿಚಾರಿಸೋಣ. ಆಯ್ತು ಸಾಹೇಬ್ರೆ, ನಾನು ಲಾಯರ್ ಕರ್ಕೊಂಡು ಬರ್ತೀನಿ ಸ್ಟೇಷನಿಗೆ, ನೀವು ಕರ್ಕೊಂಡು ಹೋಗ್ರಿ. ಸರ್, ನಡ್ರಿ ಹೋಗೋಣ. ಅಯ್ಯೋ ದೇವ್ರಿ, ನನ್ನ ಮಗನ ಕರ್ಕೊಂಡು ಹೋಗೇ ಬಿಟ್ರಲ್ಲಪ್ಪ. ಹಾಳಾದಕ್ಕೆ ತಾಯಿ ಏನ ಮಾಡ್ಕೊಂಡ್ಲು. ನನ್ನ ಮಗನ ಹೆಸರು ಬರ್ದಿಟ್ಟು ಯಾಕಪ್ಪ ಮಾಡ್ಕೊಂಡ್ಲು? ಅಯ್ಯೋ ದೇವ್ರೆ, ಏನು ಇದಿ ಕಾಡ್ದಂಗೆ ಕಾಡಕತ್ತಾವ. ನಮ್ದೇಗಿರಾಕ್ ಬಿಡ್ಲಂಗ. ಅಕ್ಕ, ಅತ್ತಿಯರ ನಮ್ಮ ತಂಗಿ ಹೇಳಕತ್ತಾಳ್ರಿ ಒಳಗೆ. ಹೋಗವ, ಮೊದ್ಲಕ್ಕಿಗೆ ಸಮಾಧಾನ ಮಾಡೋಗು. ಹೊಕ್ಕಾರ ನಿಮ್ಮ ಹೊಕ್ಕನೀಗ ಸ್ಟೇಷನ್ಗೆ ಹೋಗಿ ಕರ್ಕೊಂಬರ್ತಾರೆ. ಹೇಳೋಗಕ್ಕಿಗೆ. ಶಾಂತ, ನಾನು ಲಾಯರ್ ಕರ್ಕೊಂಡು ಸ್ಟೇಷನ್ಗೆ ಹೋಗಿ ಮೊದಲು ಅವ್ನಿಗೆ ಜಾಮೀನು ಕೊಟ್ಟು ಕರ್ಕೊಂಬರ್ತೀನಿ. ನಿಮ್ಮ ಮನೆ ಕಡೆ ಸ್ವಲ್ಪ ನೋಡ್ತಿರು ರೀ. ನನ್ನ ಮಗನ ಕರ್ಕೊಂಬರ್ರಿ. ಇದೇನಣೆ ಬರೀ. ಅಯ್ಯೋ ದೇವ್ರಿ, ಯಾಕೆ ನನ್ನ ಮಗಿಗೆ ಹಿಂಗಾತು ರೀ? ಹಾಳಾದಕ್ಕೆ ಸತ್ತ ಹೋಗೋದು ಹೋದ್ಲು. ನನ್ನ ಮಗನ ಹೆಸರು ಬರ್ದಿಟ್ಟು ಸತ್ತಾಳಲ್ರಿ. ಅಯ್ಯೋ ದೇವ್ರೆ, ವೆಂಟಿಲೇಟರ್ ಮ್ಯಾಗ ಅದಾಳಂದ್ರೆ ಇನ್ನೇನು ಸತ್ತ ಹೋಗ್ತಾಳ ಏನ? ಆಕೆ ಎಚ್ಚರಾಗಿ ನನ್ನ ಮಗನ ಹೆಸರು ಒಂದು ಪಾರು ಮಾಡಿದ್ರೆ ಸಾಕಾಗೈತಿ. ಏನು ಹುಚ್ಚಿಯಂಗೆ ಮಾತಾಡ್ತಿ? ಎಚ್ಚರಾಗಿ ನನ್ನ ಮಗಂದು ಏನೂ ತಪ್ಪಿಲ್ಲ ಅಂತ ಹೇಳಂಗಿದ್ದಿದ್ರೆ ಲೆಟರ್ ಯಾಕೆ ಬರೀತಿದ್ಲು? ಆಕಿ ಉದ್ದೇಶನೇ ನನ್ನ ಮಗಕ್ಕೆ ಶಿಕ್ಷೆ ಆಗ್ಬೇಕು, ನನ್ನ ಮಗ ಅವ್ನು ಚೆನ್ನಾಗಿರ್ಬಾರ್ದು, ಜೈಲಿಗೆ ಹೋಗ್ಬೇಕು ಅನ್ನೋದಿರೋದು. ಅದಕ್ಕೆ ಬೇಕು ಅಂತಾನೆ ಹೆಸರು ಬರೆದಿಟ್ಟು ಏನು ಮಾಡ್ಕೊಂಡಿರೋದು. ನಮ್ಮ ಕುಟುಂಬದ ಮೇಲೆ ಅಷ್ಟು ದ್ವೇಷ ಅವರಿಗೆ. ಅಯ್ಯೋ ದೇವ್ರೆ, ಹೊಕ್ಕೇನೆ ಹೋಗಿ ಮಾತಾಡ್ತೇನೆ. ಹೋಗ್ಬೇಡ ನೀನು, ಹೋಗಿ ನೋಡಿಲೆ ಮತ್ತೆ ಸುಮ್ಮನೆ ಅದು ಇನ್ನೊಂದು ರೀತಿ ಆಕೈತಿ. ಏನಾರ ಹೆದರ್ಸಕ್ ಬಂದಿದ್ರು ಹಂಗ ಹಿಂಗ ಅಂತೇಳಿ ಅವ್ರು ಏನಾರ ವಾಪಸ್ ಕಂಪ್ಲೇಂಟ್ ಕೊಟ್ರೆ ಮತ್ತೆ ನಾವ ಸಿಕ್ಕೊಂತೀವಿ. ಅದಕ್ಕೆ ನಾ ಹೇಳೋದು ಕೇಳ. ಆದಷ್ಟು ಏನು ಇದೆಲ್ಲ ಬಿಟ್ಟು ನಾವು ನಮ್ಮ ಪಾಡಿಗಿರೋದು ಒಳ್ಳೇದು. ಮೊದಲು ನನ್ನ ಮಗನ ಕರ್ಕೊಂಬರ್ತೀನಿ ನಾನು. ಏನೇ ಮಾಡಿದ್ರು ನಾವೀಗ ಕಾನೂನು ಪ್ರಕಾರ ಮಾಡೋದು ಭಾಳ ಒಳ್ಳೇದು. ನಮ್ಮ ಕುಟುಂಬದ ಮೇಲೆ ಎಷ್ಟು ದ್ವೇಷ ಆಯ್ತು ನೋಡೋರು ತಂದಿ ಮಗಳಿಗೆ. ಇರಲಿ. ಅಯ್ಯೋ